ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ನೋಡಿ, ಗೊತ್ತಾಯ್ತಾ, ಪಿಗ್ಗಿ ಬ್ಯಾಂಕ್ ಆಯ್ತಾ ಸಣ್ಣದು. ಲಾಸ್ಟ್ ಮಂತ್ ಒಬ್ರು ಬರ್ಡೇಗೆ ಇನ್ವೈಟ್ ಮಾಡಿದ್ರು. ಸೊ ಅಲ್ಲಿ ಹೋದಾಗ ಇದ್ದ ರಿಟರ್ನ್ ಗಿಫ್ಟ್ ಆಗಿ ಕೊಟ್ಟಿದ್ರು. ಎಷ್ಟು ಪ್ರಿಟಿ ಆಗಿದೆ. ಸೊ ಯಾರು ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ಟರೆ ಈ ಥರದ್ದೇ ಕೊಡಿ ಆಯ್ತಾ, ಯಾಕಂದ್ರೆ ಸೇವಿಂಗ್ಸ್ ಅಮೌಂಟ್ ಮಕ್ಕಳ ಕೈಯಿಂದ ಹಾಕಿಸ್ಬೋದು. ಸೊ ನನ್ನ ಮಗನ ಬರ್ಡೇ ಈ ಮಂತ್. ಸೊ ನನ್ನ ಕೈಲಿ ಆದಷ್ಟು ನಾನು ಅವನ ಕೈಯಲ್ಲಿ ಕೊಟ್ಟು ಇದಕ್ಕೆ ಸೇವಿಂಗ್ಸ್ ಅಮೌಂಟ್ ಅಂತ ಇಷ್ಟ ಅಂತ ಹಾಕ್ಸಿದ್ದೆ. ಸೊ ನೋಡೋಣ ಇದರಲ್ಲಿ ಎಷ್ಟು ಕಲೆಕ್ಟ್ ಆಗಿದೆ ಅಂದ್ರೆ ಅಷ್ಟೇನು ದೊಡ್ಡದೇನಿಲ್ಲ, ಸಣ್ಣದಿದೆ. ಎಷ್ಟಾಗುತ್ತೋ ಅಷ್ಟು ಹಾಕಿದ್ದೆ. ಅಂದ್ರೆ 2 months ಅಲ್ಲಿ ಎಷ್ಟಾಗ್ಬೋದು ಈ ಬಾಕ್ಸ್ ಅಲ್ಲಿ ಹಾಕಿದ್ದು. ಸೊ ನೋಡೋಣ ಬನ್ನಿ ಎಷ್ಟಾಗಿದೆ ಅಂತೇಳಿ. ಸೊ ಇದನ್ನ ಅವನ ಬರ್ಡೇಗೆ ಏನಾದ್ರೂ ಪರ್ಚೇಸ್ ಮಾಡೋಣ ಅಂತ, ಬಟ್ ಅಂದ್ರೆ ಸಿಲ್ವರ್ ಐಟಮ್ ಏನಾದ್ರು ಪರ್ಚೇಸ್ ಮಾಡೋಣ ಅಂತ. ನೋಡಿ ಓಪನ್ ಮಾಡೋಣ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಪ್ರಿಟ್ಟಿಯಾಗಿದೆ. ಕಳೆದೋದ್ರೆ ಮುಗ್ದೋಯ್ತಿದ್ದು ಹೊಡೆದಾಕ್ಬೇಕಷ್ಟೇ. ಸೊ ಓಪನ್ ಮಾಡೋಣ, ಎಷ್ಟಿದೆ ಅಂತೇಳಿ ಗೆಸ್ ಮಾಡೋಣ. ನನ್ನ ಪ್ರಕಾರ ಒಂದು 5000 ಇರ್ಬೋದು. ನೋಡೋಣ ಎಷ್ಟಿದೆ ಅಂತೇಳಿ. ಸೊ ನಮ್ಮಮ್ಮನೂ ಅಷ್ಟೇ ಆಯ್ತಾ, ನಾವು ಸಣ್ಣವರಿರುವಾಗ ಇದೇ ಥರ ಈ ಮನೆ ಮೇಲೆ ಟೆರೆಸ್ ಮನೆಯೆಲ್ಲ ಸಿಂಟೆಕ್ಸ್ ಬರುತ್ತೆ ನೋಡಿ, ಆ ಶೇಪಲ್ಲಿ ಇದಕ್ಕೆ ದುಡ್ಡು ಹಾಕಿಡೋರು, ಕಾಯಿನ್ಸ್ ಹಾಕಿಡೋರು. ನಮ್ಮಮ್ಮ ಅದೇ ಹೇಳಿದ್ನಲ್ಲ, ಆ ಥರ ಬಾಕ್ಸಲ್ಲಿ ಹಾಕ್ದಾಗ ನಾವು ಈ ಸ್ಪೂನ್ ಎಲ್ಲ ಹಾಕಿ ಹಿಂಗೆ ಮಾಡ್ಕೊಂಡು ತಕೊಂಡು ತಿಂತಿದ್ವಿ, ಕದ್ದು ತಿಂತಿದ್ವಿ. ಅಂದರೆ ದೊಡ್ಡವರಾದ್ಮೇಲೆಲ್ಲ ಒಂದು 2ನೇ ಕ್ಲಾಸಲ್ಲೆಲ್ಲ ಇರುವಾಗ. ಸೊ ಅಮ್ಮ ಮೊದಲೇ ಹೇಳೋರು, ದೇವ್ರ ಮುಂದೆ ಇಡುವಾಗ ಆ ಡಬ್ಬಿಯಲ್ಲಿ ಕದ್ದು ತಿಂದರೆ ದೇವರು ಕಣ್ಣು ಕಿತ್ಕೊಳ್ತಾನೆ, ಇಲ್ಲ ಕಣ್ಣು ನೋವು ಬರುತ್ತೆ, ಹೆಂಗೆ ಅಂತೇಳಿ. ನಮಗೆ ಭಯ ಆದರೂ ಹೇಳ್ತಿರ್ಲಿಲ್ಲ ಗೊತ್ತಾ. ಆವಾಗ ನಾವೇನೇ ತಪ್ಪು ಮಾಡಿದ್ರು, ಇವಾಗ ನೋಡಿ ಸ್ಕೂಲಿಗೆ ಹೋಗಿ ಮಕ್ಕಳದ್ದು ಕಂಪ್ಲೇಂಟ್ ಹೇಳಲ್ಲ, ಮಕ್ಕಳಿಗೆ ಟೀಚರ್ಸ್ ಹೊಡಿಯಲ್ಲ. ಬಟ್ ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಮನೇಲಿ ಊಟ ಮಾಡ್ದಿದ್ರೆ, ಹೋಮ್ವರ್ಕ್ ಬರೆದಿದ್ರೆ, ಸ್ನಾನ ಮಾಡ್ದಿದ್ರೆ, ಬ್ರಷ್ ಮಾಡ್ದಿದ್ರೆ, ಪ್ರತಿ ಒಂದು ನಮ್ಮ ಅಮ್ಮನವ್ರ ಕಂಪ್ಲೇಂಟ್ನ ತಗೊಂಡ್ಬಂದು ಟೀಚರ್ಸ್ಗೆ ಹೇಳ್ತಿದ್ರು. ಸೊ ಆವಾಗನ ಇವಾಗಾದ್ರೆ ಅಂತ ಹೇಳೋದು, ಚಾಕಲ್ಲಿ ಹೊಡಿಯೋದು ಹಿಂಗೆಲ್ಲ ಮಾಡ್ತಾರೆ. ಬಟ್ ನಮ್ಮ ಕಾಲದಲ್ಲಿ ನಾಗರಬತ್ತ ತಗೊಂಡು ಲಂಗ ಎತ್ತಿ ಹೊಡಿಯೋರು. ಸೊ ಆ ಥರ ಭಯದಲ್ಲಿ ಅಮ್ಮನ ಹತ್ರ ಹೇಳ್ತಿರ್ಲಿಲ್ಲ ನಾವು ಕದ್ದು ತಿಂದಿರೋದೆಲ್ಲ. ಬಟ್ ನಮಗೆ ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ, ಬಟ್ ಅದೇ 1997 ಅಂದರೆ ನಾನು ಹುಟ್ಟಿದ್ದು. ಅದಾದ್ಮೇಲೆ ಹೇಳ್ತಿರೋದು, ಕಣ್ಣು ನೋವೆಲ್ಲ ಜಾಸ್ತಿ ಆಯ್ತಾ ಆ ಟೈಮಲ್ಲೆಲ್ಲ. ಈಗಲೂ ಇದೆ, ಬಟ್ ಇವಾಗ ಕಮ್ಮಿ ಆಗಿದೆ. ಬಟ್ ಆವಾಗ ಕಣ್ಣು ನೋವು ಜಾಸ್ತಿ, ಯಾವಾಗಲೂ ಇಯರ್ಲಿ ಯಾವಾಗಲೂ ಕಣ್ಣು. ಸೊ ಆ ಟೈಮಲ್ಲಿ ಕಣ್ಣು ಬಂದರೆ ಸಾಕು, ನಾನೇನು ಅನ್ಕೊಳ್ತಿದ್ದೆ, ದುಡ್ಡು ಕದ್ದು ತಿಂದಿದ್ದೀನಲ್ಲ, ಸೊ ನನಗೆ ದೇವ್ರು ಕಣ್ಣು ಕೊಟ್ಟಿದ್ದೇನೆ ಅಂತೇಳಿ. ಆವಾಗ ಭಯ ಪಟ್ಕೊಂಡು ಅಮ್ಮನ ಹತ್ರ ಹೇಳ್ತಿದ್ದೆ, ಅಮ್ಮ ನಾನು ಅದರಲ್ಲಿ ದುಡ್ಡು ತಕೊಂಡು ತಿಂದಿದ್ದೀನಿ, ಅದಕ್ಕೆ ದೇವ್ರು ನಂಗೆ ಕಣ್ಣು ಕೊಟ್ಟಿದ್ದಾನೆ ಅಂತೇಳಿ. ಸೊ ಆ ಮೆಮೊರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ನನ್ನ ಮಗ ಬಂದು ಡಿಸ್ಟರ್ಬ್ ಮಾಡ್ತಿದ್ದಾನೆ, ಅವನಿಗೇನೋ ಡಬ್ಬಿ ಬೇಕಂತೆ. ಸೊ ಎಲ್ಲ ಅಮೌಂಟ್ ಇಲ್ಲಿಟ್ಟು ಡಬ್ಬಿ ಕೊಡೋಣ. ಈಗ ತಗೊಂಡೋಗು ಹೋಗು. ಸೊ ನಾನು ಏನು ಹೇಳ್ಬೇಕಂತಿದ್ದೆ, ನಾನೀಗ ವಿಡಿಯೋ ಮಾಡ್ತೀನಲ್ವ. ಸೊ ನಾನು ಯಾಕೆ ವಿಡಿಯೋ ಮಾಡ್ತೀನಿ ಅಂದರೆ, ನನಗೆ ಬೇಜಾರಿದ್ದರೆ, ಸೊ ನನಗೆ ಏನಾದರೂ ಡಿಪ್ರೆಷನ್ನು ಎಲ್ಲರಿಗೂ ಇರುತ್ತೆ ಆಯಿತಾ, ಎಲ್ಲರಿಗೂ ಟೆನ್ಷನ್ನು, ಬೇಜಾರು ಎಲ್ಲ ಇರುತ್ತೆ. ಸೊ ಅದರಿಂದ ಹೊರಗೆ ಬರೋಕ್ಕೆ ನನ್ನ ಸೊಲ್ಯೂಷನ್ ಏನಂದರೆ, ನಾನು ವಿಡಿಯೋ ಮಾಡೋದು. ಈಗ ನನಗೆ ಕೋಪ ಬಂದಿದೆ ಹೇಳಿ, ನಾನು ಎದುರುಗಡೆ ಇದ್ರ ಮೇಲೆ ತೋರ್ಸೋಕ್ಕಾಗುತ್ತಾ? ಇಲ್ಲ. ನನ್ನ ಮಗು ಮೇಲೆ ತೋರ್ಸೋಕ್ಕಾಗುತ್ತಾ? ಇಲ್ಲ. ನನ್ನ ಫ್ಯಾಮಿಲಿ ಮೇಲೆ ತೋರ್ಸೋಕ್ಕಾಗುತ್ತಾ? ಇಲ್ಲ. ಕೋಪ ಬರುತ್ತೆ. ಯಾಕೆ ಕೋಪ ಬರಲ್ಲ? ಮನುಷ್ಯ ಆದಮೇಲೆ ಕೋಪ ಬಂದೇ ಬರುತ್ತೆ. ಸಣ್ಣ ಪುಟ್ಟ ವಿಷಯಕ್ಕೂ ಕೋಪ ಬರುತ್ತೆ. ಎಕ್ಸ್ಪೆಷಲಿ ಈ ಮಗು ಇದ್ದು ತಾಯಿಗೆ ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಂದಕ್ಕೂ ಕೋಪ ಬರುತ್ತೆ ಆಯ್ತಾ. ಬಟ್ ತಡ್ಕೊಂಡಿರ್ತಾಳೆ, ಯಾಕೋ ಹೇಳಿ, ಮಗುಗೋಸ್ಕರ ತಡ್ಕೊಂಡಿರ್ತಾಳೆ. ಸೊ ಅದೇ ಥರ ನಾನು ವಿಡಿಯೋ ಮಾಡೋದು ನನ್ನ ಖುಷಿಗೋಸ್ಕರ. ಸೊ ಅದೆಲ್ಲ ಕಿಂಡಲ್ ಮಾಡೋದೆಲ್ಲ ಮಾಡಬೇಡಿ. ನಿಮ್ಮ ಕೈಲಾದರೆ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ಅದು ಬಿಟ್ಟು ತಮಾಷೆ ಮಾಡೋದು, ಗೇಲಿ ಮಾಡೋದು, ಈ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ನಾನು ನನ್ನ ಮೊಬೈಲಲ್ಲಿ ನಾನು ವಿಡಿಯೋ ಮಾಡ್ತಿರೋದು, ನಿಮ್ಮ ಮೊಬೈಲಲ್ಲ, ನಿಮ್ಮ ಡಾಟಾ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಹಂಗಿದ್ಮೇಲೆ ನನ್ನ ಬಗ್ಗೆ ಮಾತಾಡೋ ರೈಟ್ಸು ನಿಮಗಿಲ್ಲ ಫಸ್ಟ್ ಆಫ್ ಆಲ್ ಆಗಿ. ಯಾಕಂದರೆ ಸಪೋರ್ಟ್ ಮಾಡ್ತೀರಾ, ನಂಗೆ ಹೇಳಿ ನನ್ನ ವೀಡಿಯೋಸ್ ಚೆನ್ನಾಗಿಲ್ವಾ, ಸೊ ನನ್ನ ಹತ್ರ ಹೇಳಿ. ಸೊ ನಾನು ಏನಾದರೂ ಬ್ಯಾಡ್ ವೀಡಿಯೋಸ್ ಮಾಡಿದ್ದೀನ, ಸೊ ನನ್ನ ಹತ್ರ ಹೇಳಿ. ಕೆಲವರಿದ್ದಾರೆ ನೋಡಿ ವಾಟ್ಸಪ್ಪಲ್ಲಿ ನನಗೆ ಬಂದು ಡೈರೆಕ್ಟ್ ಹೇಳ್ತಾರೆ, ಮಾನ್ವಿ ವಿಡಿಯೋ ಚೆನ್ನಾಗಾಗಿದೆ. ಸೊ ಎಷ್ಟು ಖುಷಿ ಆಗುತ್ತೆ. ಅದು ಚೆನ್ನಾಗಾಗಿರಲ್ಲ ಅಂತ ನನಗೆ ಗೊತ್ತು, ಬಟ್ ಹೇಳ್ತಾರಲ್ಲ. ಕೌಂಟ್ ಮಾಡೋಣ ಎಷ್ಟಿದೆ ಅಂತೇಳಿ. ಅದೇ ವಿಡಿಯೋ ನನಗೆ ತುಂಬ ಜನ ವಾಟ್ಸಪ್ಪಲ್ಲಿ ಸಹ ಮೆಸೇಜ್ ಹಾಕ್ತಾರೆ ಆಯಿತಾ, ಮಾನ್ವಿ ವಿಡಿಯೋ ಚೆನ್ನಾಗಿದೆ ಅಂತೇಳಿ. ಚೆನ್ನಾಗಿಲ್ದಿದ್ರು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ತುಂಬ ಖುಷಿ ಆಗುತ್ತೆ ಆಯಿತಾ. ನೀವು ಅಂಥದ್ದು ಏನು ಒಳ್ಳೆ ಕಮೆಂಟ್ಸ್ ಏನು ಹಾಕಬೇಡಿ, ಅಂದ್ಬಿಟ್ಟು ತಮಾಷೆ ಮಾಡ್ತಿರಲ್ಲ ಅದನ್ನ ನಿಲ್ಲಿಸಿ ಅಷ್ಟೇ. ನಂಗೇನು ಬೇಜಾರಿಲ್ಲ, ನಂಗೇನು ಗೊತ್ತೂ ಆಗಲ್ಲ. ಬಟ್ ಯಾರಾದ್ರೂ ಹಿಂಗೆ ಹೇಳ್ತಾರಲ್ಲ, ಹಿಂಗೆ ಅವ್ರು ಹಿಂಗಂದ್ರು ಹಂಗಂದ್ರು ಅಂತೇಳಿ. ಸೊ ಆವಾಗ ನಿಮ್ಮ ಮೇಲೆ ಇರುವಂಥ ಒಳ್ಳೆ ಒಪಿನಿಯನ್ ನನ್ನ ಕಡೆಯಿಂದ ಚೇಂಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಹಿಂಗೆ ನನ್ನ ಟ್ರೀಟ್ ಮಾಡ್ತಿರೋ, ನಾನು ಅದಕ್ಕಿಂತ ಕೆಟ್ಟದಾಗ ಟ್ರೀಟ್ ಮಾಡ್ತೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಇದರಲ್ಲಿ ಅಮೌಂಟು 6050 ರೂಪೀಸ್ ಇದೆ.
ನೋಡೋಣ. ಇದರಲ್ಲಿ ನಾಳೆ ನನ್ನ ಮಗನ ಬರ್ಡೇ, ಏನು ಪರ್ಚೇಸ್ ಮಾಡೋಕ್ಕಾಗುತ್ತಿಲ್ಲೋ ಗೊತ್ತಿಲ್ಲ. ಸೊ ಪರ್ಚೇಸ್ ಮಾಡೋಣ. ಆಮೇಲೆ ನನ್ನಿಂದ ಏನಾದ್ರು ಬೇಜಾರಾಗಿದ್ದರೆ ಸಾರಿ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.